ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಪದಾವಳಿಯನ್ನು ಬಿಡಿಸೋಣ ಬನ್ನಿ. ಬೇಡಿದ್ದನ್ನು ನೀಡುವ ಮರ. ಕಲ್ಪವೃಕ್ಷ ಅನ್ಬೋದು, ಕಲ್ಪತರು ಅನ್ಬೋದು. ಇಲ್ಲಿ ಸರಿ ಹೋಗೋದು ಕಲ್ಪತರು. ಸರಕು ಮಾಲು, ಸರಂಜಾಮು. ಜೀವಕ್ಕಿಂತ ಮಿಗಿಲಾದ ಗೆಳತಿ, ಪ್ರಾಣಸಖಿ. ದಿಗಂತದ ಪರ್ಯಾಯ ಪದ ಕೊನೆಗೆ ದೀರ್ಘ, ಕ್ಷಿತಿಜ. ಕಣ್ಣಾರೆ ಕಾಣುವುದು ಎಂಬರ್ಥದ ಪದ, ಪ್ರಾತ್ಯಕ್ಷಿಕೆ. ಗಾಯಕ್ಕೆ ಹಚ್ಚುವ ಲೇಪ ಕೊನೆಗೆ ದೀರ್ಘ, ಮುಲಾಮು. ಅರ್ಧ ಚಂದ್ರಾಕೃತಿಯ ರಚನೆ, ಕಮಾನು. ಆಸ್ಪತ್ರೆಯನ್ನು ಹೀಗೂ ಹೇಳುತ್ತಾರೆ, ರುಗ್ನಾಲಯ. ಬೆಲೆ ಕಟ್ಟಲಾಗದ ಸಂಪತ್ತು, ಅಮೂಲ್ಯ ಆಸ್ತಿ. ಅಂತಕ ಯಮ, ಜವ. ನಾಚಿಕೆಯ ಪರ್ಯಾಯ ಪದ, ಲಜ್ಜೆ. ಶತ್ರು ಅರಿ, ವೈರಿ. ಋಷಿ ಮುನಿಗಳು ವಾಸಿಸುವ ಸ್ಥಳ, ಆಶ್ರಮ. ಸರಿಪಡಿಸುವ ಕ್ರಿಯೆ, ದುರಸ್ತಿ. ದಪ್ಪಗಿನ ಹೊದಿಕೆ, ರಜಾಯಿ. ತಂದೆಯ ಮತ್ತೋರ್ವ ಪತ್ನಿ, ಮಲತಾಯಿ. ಬೆಟ್ಟದ ಮೇಲಿನ ತಣ್ಣಗಿನ ಪ್ರದೇಶ, ಗಿರಿಧಾಮ. ಪಾರ್ವತಿಯ ಒಂದು ಹೆಸರು, ಗಿರಿಜಾ. ಓಟು ಹಾಕುವವನು, ಮತದಾರ. ಧೃತರಾಷ್ಟ್ರನ ಏಕೈಕ ಅಳಿಯ, ಜಯದ್ರಥ. ಮೂರಕ್ಷರದ ಪುತ್ರ, ತನಯ. ಕಿರಿಯ ಸಹೋದರ, ಅನುಜ. ವರ್ತುಲ ಬಳೆ, ವಲಯ. ಎರಡಕ್ಷರದ ಯಕ್ಷಿಣಿ, ಜಾದು. ಆಕಾಶದಲ್ಲಿ ಹಾಲು ಚೆಲ್ಲಿದಂತೆ ಸುತ್ತುವರಿದು ಕಾಣುವ ತೇಜೋರಾಶಿ. ಇದಕ್ಕೆ ನನಗೆ ತಿಳಿದಿಲ್ಲ, ನೀವು ಕಾಮೆಂಟ್ನಲ್ಲಿ ತಿಳಿಸಿ.